ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನಂತನಾಗ್ ಅವರ ಡಯಲಾಗ್ ಕೇಳಿದ್ವಿ. ಇದಕ್ಕೆ ಏನು ಪೇಷಂಟ್ ಬಂದಿಲ್ಲ ಅಂತೇಳಿ ಆಸ್ಪತ್ರೆಯನ್ನು ಮುಚ್ಚೋಕ್ಕಾಗಲ್ಲ ಅಂತೇಳಿ. ಜಪಾನ್ನಲ್ಲಿ ಒಬ್ಬಳು ವಿದ್ಯಾರ್ಥಿನಿಗಾಗಿ ಒಂದು ರೈಲು ಉತ್ತರ ಭಾಗದ ಹೊಕೈಡೋ ದ್ವೀಪದಲ್ಲಿ ಕೇವಲ ಒಬ್ಬ ವಿದ್ಯಾರ್ಥಿನಿಗಾಗಿ ಅಲ್ಲಿನ ಸರ್ಕಾರ ನಷ್ಟದ ನಡುವೆ ಕೂಡ ಒಂದಿಡೀ ರೈಲು ಮೀಸಲಿಟ್ಟಿದೆ. ಜಪಾನ್ ಉತ್ತರ ವಲಯದ ಕಮಿಶಿರಾತ್ಕಿ ಎಂಬ ರೈಲು ನಿಲ್ದಾಣದಲ್ಲಿ ನಿತ್ಯವೂ ರೈಲಿಗಾಗಿ ಕಾಯುವುದು ಒಬ್ಬಳೇ ವಿದ್ಯಾರ್ಥಿನಿ ಮಾತ್ರ. ಆ ಮಾರ್ಗದಲ್ಲಿ ಪ್ರಯಾಣಿಸುವುದು ಆಕೆಯೊಬ್ಬಳೇ. ಆಕೆ ಶಾಲೆಗೆ ಹೋಗಿ ಬರಲೆಂದೇ ರೈಲ್ವೆ ಇಲಾಖೆ ನಷ್ಟದ ನಡುವೆ ಕೂಡ ತನ್ನ ಸೇವೆಯನ್ನು ಮುಂದುವರಿಸಿದೆ. ಆ ರೋಡ್ ಅವರಿಗೆ ನಷ್ಟ ಆಗುತ್ತೆ, ಬಂದ್ ಮಾಡಬೇಕು ಅಂತಿರುತ್ತೆ. ಆದರೆ ಆ ಒಬ್ಬಳು ವಿದ್ಯಾರ್ಥಿನಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಆ ಟ್ರೈನು ಅವಳನ್ನು ಕರ್ಕೊಂಡು ಹೋಗೋದು, ಸಂಜೆ ಕರ್ಕೊಂಡ್ಬರೋದು. ಈ ವರ್ಷ ಆಕೆ ಡಿಗ್ರಿ ಆಗುತ್ತಂತೆ. ಈ ವರ್ಷ ಡಿಗ್ರಿ ಆದ ನಂತರ ಆ ರೋಡನ್ನು ಮುಚ್ಚಿಸ್ತಾ ಇದ್ದಾರೆ. ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು ವಿದ್ಯಾರ್ಥಿನಿಗಾಗಿ ಯಾಕೆ ಜಪಾನ್ ಗ್ರೇಟು, ಜಪಾನ್ ಸರ್ಕಾರ ಗ್ರೇಟು ಅಂತ ನಾವು ಹೇಳ್ತೀವಲ್ವಾ, ಸರ್ಕಾರಗಳು ಕೂಡ ಆ ರೀತಿ ಮತ್ತು ಅಲ್ಲಿಯ ಜನಗಳು ಕೂಡ ಆ ರೀತಿ ವ್ಯವಹರಿಸಬೇಕು. ಆದರೆ ಇಲ್ಲಿ ನೋಡಿ, ಆ ಕನ್ನಡ ಸರ್ಕಾರಿ ಶಾಲೆಗೆ 150 ವರ್ಷಗಳ ಇತಿಹಾಸ ಇದೆ. ಒಂದು ಕಾನೂನು ಇದೆ, 100 ವರ್ಷಗಳ ನಂತರ ಹೊಸ ಕಟ್ಟಡ ಕಟ್ಟಬೇಕು ಅಂತೇಳಿ. ಇಷ್ಟು ವರ್ಷಗಳ ಶಾಲೆಯಲ್ಲಿ ಕೆಲ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಪರ್ಮನೆಂಟ್ ಟೀಚರ್ಸ್ ಇಲ್ಲದೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಜಪಾನ್ ಉದಾಹರಣೆ ಕೊಟ್ಟೆ. ಹಾಗಿದ್ರೆ ಇದು ಎಲ್ಲಿಯ ಶಾಲೆ? ಒಂದು 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 ಬೇಕಿರುವಂಥದ್ದು, ನಮಗೆ ಪರ್ಮನೆಂಟ್ ಟೀಚರ್ ಬೇಕಿರುವಂಥದ್ದು. ಬನ್ನಿ ಆ ಸ್ಟೋರಿ ನೋಡೋಣ. ಶಾಲೆಯಲ್ಲಿರುವ ಏಕೈಕ ಅತಿಥಿ ಶಿಕ್ಷಕಿ, ಒಟ್ಟಿಗೆ ಕುಳಿತಿರುವ 9 ವಿದ್ಯಾರ್ಥಿಗಳು, ಪಾಳು ಬಿದ್ದಿರುವ ಆಟದ ಮೈದಾನ, ಕಾಯಂ ಶಿಕ್ಷಕರನ್ನ ನೇಮಕ ಮಾಡಿ ಎನ್ನುತ್ತಿರುವ ಗ್ರಾಮಸ್ಥರು, ಪೋಷಕರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ನಾನು 5ನೇ ಕ್ಲಾಸು ರಮ್ಯಾನಂದ ಮನೆಯಿಂದ ಬರೋದು. ಇಲ್ಲಿ ಒಟ್ಟು 9 ಮಕ್ಕಳು ಇದ್ದಾರೆ. ಟೀಚರ್ಸ್ ಒಬ್ಬರೇ. ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಪಾಠ ಮಾಡ್ತಾರೆ ಒಟ್ಟಿಗೆ. ನಮಗೆ ಪಾಠ ಮಾಡಿಬಿಟ್ಟು 7ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆಲ್ಲ ಪಾಠ ಮಾಡ್ತಾರೆ. ಎಲ್ಲ ಟೀಚರ್ಸ್ ಇದ್ದರೆ ಬೇರೆ ಬೇರೆ ತರಗತಿ ಎಲ್ಲ ಮಾಡ್ಬೋದು. 150 ವರ್ಷಗಳ ಇತಿಹಾಸವಿರುವ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಒಟ್ಟು 9 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಕಾಯಂ ಶಿಕ್ಷಕರನ್ನ ಇಲ್ಲಿಯವರೆಗೂ ಕೂಡ ನೇಮಕ ಮಾಡಿಲ್ಲ. ಕೇವಲ ಒಬ್ಬರು ಅತಿಥಿ ಶಿಕ್ಷಕಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ಕೊಠಡಿಯಲ್ಲಿ ಕೂರಿಸಿ ಎಲ್ಲ ವಿಷಯವನ್ನ ಏಕೈಕ ಅತಿಥಿ ಶಿಕ್ಷಕಿ ಬೋಧನೆ ಮಾಡಬೇಕಾದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿರಬೇಡ. ಹೀಗಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿಗೆ ಇರುತ್ತೆ ನೀವೇ ಹೇಳಿ. ಈ ಬಗ್ಗೆ ಇಲ್ಲಿಯ ವಿದ್ಯಾರ್ಥಿ ಹಾಗೂ ಹಳೆಯ ವಿದ್ಯಾರ್ಥಿ ಏನ್ ಹೇಳ್ತಾರೆ ನೀವೇ ಕೇಳಿ. ದಿನದಿಂದ ಸ್ವಲ್ಪ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2-3 ಇದ್ದಂಥ ಮಕ್ಕಳು ಇವಾಗ ನಮಗೆ 9ರವರೆಗೆ ತಲುಪಿದೆ, 9-10ರವರೆಗೆ. ಆದರೆ ಇಲ್ಲಿ ಯಾವುದೇ ಪರ್ಮನೆಂಟ್ ಶಿಕ್ಷಕರು ಇಲ್ಲ. ಅತಿಥಿ ಶಿಕ್ಷಕಿ ಒಬ್ಬಳೇ ಇದ್ದಾರೆ. ನಮ್ಮ ಗ್ರಾಮಸ್ಥರಿಗೆಲ್ಲ ಏನು ಭಯ ಅಂದರೆ, ನಾವೆಲ್ಲ ಓದಿ ಬೆಳೆದಂಥ ಒಂದು ಒಳ್ಳೆಯ ಉತ್ತಮ ಗುಣಮಟ್ಟಕ್ಕೆ ಬಂದಂಥ ನಾವೆಲ್ಲ ಓದಿದಂಥ ಶಾಲೆ ಒಂದು ಮುಚ್ಚಿ ಹೋಗಬಹುದಂತ ಒಂದು ಭಯ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಅಂದರೆ, ಹಲವು ಸರ್ಕಾರ ಬಂದಾಗ ಪಠ್ಯಪುಸ್ತಕದ ಬಗ್ಗೆ ಅವರ ಮತ್ತು ವೈಯಕ್ತಿಕವಾಗಿ ಅವರ ಪಾಠ ಬೇಕು, ಇವರ ಪಾಠ ಬೇಕು ಅಂತ ಕಚ್ಚಾಡ್ತಾರೆ ಮತ್ತು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನು ಈ ಶಾಲೆಯ ಅವ್ಯವಸ್ಥೆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದೇ ಮಾಹಿತಿ ಇಲ್ಲ. ಅಧಿಕಾರಿಗಳು ಶಾಸಕರ ಗಮನಕ್ಕೆ ತರುವ ಕೆಲಸವನ್ನೂ ಮಾಡಿಲ್ಲ. ಈ ಹಿಂದೆ 3ರಿಂದ 4 ಮಕ್ಕಳಿದ್ದ ಶಾಲೆಯಲ್ಲಿ ಈಗ 9 ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಕರಿಲ್ಲದಿದ್ರೆ ಪೋಷಕರು ಮಕ್ಕಳನ್ನ ಈ ಶಾಲೆಗೆ ಕಳಿಸೋದಿಲ್ಲ. ಶಿಕ್ಷಕರನ್ನ ನೇಮಕ ಮಾಡಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿದ್ದು ಶಾಲೆಯನ್ನ ಮುಚ್ಚದ ಹಾಗೆ ನೋಡಿಕೊಳ್ಳಬಹುದು ಅನ್ನೋದು ಗ್ರಾಮಸ್ಥರ ಅಳಲು. ಯಾಕೆ ಈ ರೀತಿ ಆಗ್ತಿದೆ ಅಂದರೆ, ಯಾವುದು ಇಲ್ಲಿವರೆಗೂ ಯಾವುದು ಮಾಹಿತಿ ತಗೊಂಡಿಲ್ಲ. ಇಲ್ಲಿ ಈಗ ಈ 3 ತಿಂಗಳ ಹಿಂದೆವರೆಗೂ ಮುಖ್ಯ ಶಿಕ್ಷಕರು ಇದ್ದರು, ಸರ್ಕಾರಿ ಶಿಕ್ಷಕರು ಇದ್ದರು. ಈಗ ಸದ್ಯದ ಮಟ್ಟಿಗೆ ಅತಿಥಿ ಶಿಕ್ಷಕರು ಇದು ಮಾಡ್ತಾ ಇದ್ದಾರೆ. ಇದು ಮಾಹಿತಿ ಯಾರಿಗೂ ತಿಳಿಸಿಲ್ಲ ಅನಿಸುತ್ತೆ. ಇನ್ನು ಮುಂದಕ್ಕಾದರೂ ತಿಳಿಸಿ ಒಂದು ಸರ್ಕಾರಿ ಶಿಕ್ಷಕರನ್ನು ನೇಮಕ ಮಾಡೋದು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಕ್ಲೋಸ್ ಆಗೋ ವಿಚಾರಕ್ಕೆ ಬಿಡಬಾರ್ದು. ನಾವು ಸಾರ್ವಜನಿಕರು ಇದ್ದೀವಿ, ಮತ್ತು ಸ್ಥಳೀಕರು ಇಲ್ಲೆಲ್ಲರೂ ಇಲ್ಲೇ ಓದಿದವರು ಇದ್ದಾರೆ. ತುಂಬ ಹೆಸರಂತ ಶಾಲೆ ಇದೆ ಇದು. ಆದ್ದರಿಂದ ಇದನ್ನು ಸರ್ಕಾರದ ಮಟ್ಟಕ್ಕೆ ಮಾಹಿತಿಯನ್ನು ನೀವು ನಿಮ್ಮ ಮೂಲಕ ಅದನ್ನು ತಿಳಿಸಿ ಆದಷ್ಟು ಬೇಗ ಒಂದು ಶಿಕ್ಷಕರ ನೇಮಕ ಮಾಡುವಂಥ ವ್ಯವಸ್ಥೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ವಿದ್ಯಾರ್ಥಿಗಳಿರುವ ಕಡೆಯಲ್ಲಿ ಶಿಕ್ಷಕರಿರಲ್ಲ, ಶಿಕ್ಷಕರು ಇರುವ ಕಡೆಗಳಲ್ಲಿ ವಿದ್ಯಾರ್ಥಿಗಳಿರಲ್ಲ. ಇನ್ನಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಯಂ ಶಿಕ್ಷಕರ ನೇಮಕ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ಶಾಲೆ ಉಳಿಸಬೇಕಿದೆ. ನೋಡಿ, ಎಂಥ ಅದ್ಭುತ ಶಾಲೆ. ವಿರಾಜಪೇಟೆ BO ಪ್ರಕಾಶ್ ಅವರೇ ಇದಕ್ಕೊಂದು ಪರ್ಮನೆಂಟ್ ಟೀಚರ್ ಕೊಡೋಕ್ಕೆ ಸಾಧ್ಯ ಇದೆಯಾ? ಕಡಿಮೆ ಮಕ್ಕಳಿರೋದು.
ಯಾಕೆ ಸರ್ಕಾರಿ ಶಾಲೆಯಿಂದ ದೂರ ಹೋಗ್ತಾ ಇದ್ದಾರೆ ಅಂತಂದರೆ ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇರುವಂಥ ಫೆಸಿಲಿಟೀಸನ್ನು ಸರ್ಕಾರಿ ಶಾಲೆಗಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ಯಾವೊಬ್ಬ ರಾಜಕಾರಣಿ ಕೂಡ ಆಲೋಚನೆ ಮಾಡಿಲ್ಲ. ಎಲ್ಲಿದ್ದೀವಿ ನಾವು? ಇದೇ ಇಂಥ ಶಾಲೆಗಳಲ್ಲಿ ಓದಿ ಅಲ್ವಾ ನಮಗೆ ಎಂತೆಂಥ ಮಹಾನ್ ನಾಯಕರುಗಳು ನಮಗೆ ಸೈನ್ಯಕ್ಕೆ ಬಂದಿರುವಂಥದ್ದು, ಕರ್ನಲ್ಲು, ಕ್ಯಾಪ್ಟನ್ನು, ಎಂತೆಂಥವರು. ಆಮೇಲೆ ಎಂ ಚಂದ್ರಕಾಂತ್ DDPI ಕೊಡಗು, ವಿರಾಜಪೇಟೆ ಶಾಸಕರು AS ಪೊನ್ನಣ್ಣ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಇದರ ಜೊತೆಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯಲ್ಲಿ ಎಷ್ಟೋ ಹಳೆ ವಿದ್ಯಾರ್ಥಿಗಳಿದ್ದಿರ್ಬೋದು. ಆಮೇಲೆ ಕೊಡಗಿನವರು ಅಂತ ಹೇಳುವಾಗ ಸ್ವಲ್ಪ ಶ್ರೀಮಂತರು ಅಂತ ಲೆಕ್ಕ ಸಾಧಾರಣವಾಗಿ. ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು 100-150 ಹಳೆ ವಿದ್ಯಾರ್ಥಿಗಳು ಸೇರಿ ನಿಮ್ಮ ಕೈಯಲ್ಲಾಗುವಷ್ಟು ದುಡ್ಡನ್ನು ಮಾಡಿ ಒಂದು 25 ಲಕ್ಷ 50 ಲಕ್ಷದಷ್ಟು ಮಾಡಿದರೆ ನೀವೇ ಒಂದು ಪರ್ಮನೆಂಟ್ ಟೀಚರನ್ನು ಅಲ್ಲಿಗೆ ಹಾಕಬಹುದು. ಸರ್ಕಾರದಿಂದ ಅವಕಾಶ ಇದೆ. ಪರ್ಮನೆಂಟ್ ಟೀಚರ್ ಆ 50 ಲಕ್ಷದಲ್ಲಿ ಬರುವಂಥ ಯಾವುದೋ ಒಂದು ಇದರಲ್ಲಿ ಕೊಡಿ, ಅಥವಾ ಸರ್ಕಾರವನ್ನು ಕೊಡ್ಬೋದು. ನೀವೇ ಒಂದು ರೆಡಿ ಮಾಡಿಸಿ. ಆಮೇಲೆ ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳ ಹತ್ರ ಕೇಳ್ತಾ ಇರುವಂಥದ್ದು, ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ, ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗೆ ಫೈಟ್ ಕೊಡಬೇಕು ಅಂತಂದರೆ ಈ ರಾಜಕಾರಣಿಗಳನ್ನು ನಂಬಿಕೊಂಡು, ಈ ಸರ್ಕಾರಗಳನ್ನ ನಂಬ್ಕೊಂಡು ಆಗೋದಿಲ್ಲ. ಅವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಅದರ ಬಗ್ಗೆ ಗೊತ್ತಿಲ್ಲ. ನಾವೊಂದು ದೇವಸ್ಥಾನಕ್ಕೆ ಕಲೆಕ್ಟ್ ಮಾಡ್ತೀವಿ, 1 ಕೋಟಿ 2 ಕೋಟಿ ಕಲೆಕ್ಟ್ ಮಾಡ್ತೀವಿ. ಈ ಶಾಲೆಯಲ್ಲಿ 1,000 ಆದರೂ ಹಳೆ ವಿದ್ಯಾರ್ಥಿಗಳು ಸಿಗ್ಬೋದು. ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ಶಾಲೆಯ ಬಗ್ಗೆ, ಅಭ್ಯುದಯದ ಬಗ್ಗೆ ಗಮನ ಹರಿಸಿ, ಟೀಚರ್ಸ್ಗಳನ್ನು ನೀವೇ ರೆಡಿ ಮಾಡಿ, ಸರ್ಕಾರದಿಂದ ಸಂಬಳ ಕೊಡಿಸುವಂತೆ ಮಾಡಿಸ್ಬೋದು. ಆಮೇಲೆ ಹೆಂಗೆ ಖಾಸಗಿ ಶಾಲೆಗಳಿಗೆ ಅದ್ಭುತವಾದಂಥ ಶಿಕ್ಷಣ ಸಿಗುತ್ತೋ ಇಲ್ಲೂ ಅದೇ ಥರ ಮಾಡಿ. ಡಿಜಿಟಲ್ ಗ್ರಂಥಾಲಯ ಮಾಡಿ, ಆಮೇಲೆ ಒಳ್ಳೆ ಟ್ಯೂಷನ್ ಕೊಡಿಸಿ. ಬಂದೇ ಬರ್ತಾರೆ ಸರ್, ಬಂದೇ ಬರ್ತಾರೆ. ಆಮೇಲೆ ಸರ್ಕಾರಿ ಶಾಲೆಗಳು ಹೆಂಗಿರಬೇಕು ಅಂತಂದರೆ, ಇನ್ನು ಮುಂದೆ ನಾವು ಬರ್ತ್ಡೇ ಆಚರಿಸ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ, ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ, ಅಥವಾ ದರ್ಶನ್ ಬರ್ತ್ಡೇ, ಸುದೀಪ್ ಅವರ ಬರ್ತ್ಡೇ, ಈಗೆಲ್ಲ ಆಚರಣೆ ಮಾಡ್ತೀವಿ. ನರೇಂದ್ರ ಮೋದಿ ಅವರ ಬರ್ತ್ಡೇ, ಸಿದ್ದರಾಮಯ್ಯ ಬರ್ತ್ಡೇ, ಅಥವಾ ನಿಮ್ಮ ಬರ್ತ್ಡೇ, ಮಕ್ಕಳ ಬರ್ತ್ಡೇ. ಆ ಶಾಲೆಗೆ ಒಂದು ಪೇಂಟ್ ಹೊಡಿಸುವಂಥ ಕೆಲಸಗಳನ್ನು ಮಾಡಿರಿ ನಿಮ್ಮ ಶಾಲೆಗಳಿಗೆ. ಆ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿದರೆ ಎಂಥ ಖಾಸಗಿ ಶಾಲೆಗಳಿಗೆ ಕೂಡ ಟಕ್ಕರ್ ಹೊಡಿಬೋದು ಅಂತ ನಂದೊಂದು ದೊಡ್ಡ ವಿಶ್ವಾಸಪ್ಪ. ಒಂದು ದಿವಸ ಹಾಗೆ ಆಗುತ್ತೆ. ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ದು. ಆ ಕೆಲಸಗಳು ಮುಂದುವರಿಲಿ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಬಳಿಕ ಮತ್ತೊಬ್ಬ ಮಹಾನಾಯಕ ಬಿಜೆಪಿಗೆ ವಾಪಸ್ ಆಗೋ ಸಿದ್ಧತೆಯಲ್ಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಈ ವಾರವೇ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯಾಗೋ ಸಾಧ್ಯತೆ. ರಾಮುಲು ಮೂಲಕ ಜನಾರ್ದನ ರೆಡ್ಡಿ ಜೊತೆ ಮಾತುಕತೆ ಆಗ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ KRPP ರಾಜ್ಯ ಕಾರ್ಯಕಾರಿಣಿ ಸಭೆ ಕೂಡ ಇದೆ. ಮೀಟಿಂಗ್ ಬಳಿಕ ಅಂತಿಮ ನಿರ್ಧಾರ ಜನಾರ್ದನ ರೆಡ್ಡಿ ಅವರು ಪ್ರಕಟಿಸುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಹುತೇಕ ಅವರು ಬಿಜೆಪಿಗೆ ಸೇರ್ಪಡೆ ಖಚಿತ ಅಂತ ಮೂಲಗಳು ಹೇಳ್ತಾ ಇರೋದು. ನಿನ್ನೆ ಮಂಡ್ಯದ ಕೆರಗೋಡಿನ ಪ್ರತಿಭಟನೆಯಲ್ಲೂ ಕೂಡ ಬಿಜೆಪಿ JDS ನಾಯಕರು ಆ ಪ್ರತಿಭಟನೆಗೆ ಸಾಥ್ ಕೊಟ್ಟ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅವರ ನಡೆ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಕಾರಣ ಬಿಜೆಪಿಗೆ ಬಂದೇ ಬಿಡ್ತಾರಾ, ಆಲ್ರೆಡಿ ಎಲ್ಲವೂ ಕೂಡ ಫೈನಲ್ ಆಗಿದೆಯಾ, ಇಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಳೆಯೇ ಅವರ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ ಇದೆ. ಬೆಂಬಲಿಸ್ತೀರಾ ಅಂತ ಒಂದು ಮಾತು ಹೇಳ್ತಾರೆ, ಜೊತೆಗೆ ಅಥವಾ ಬಿಜೆಪಿ ಸೇರ್ತೀರಾ ಅಥವಾ ಬಿಜೆಪಿ ಬೆಂಬಲಿಸ್ತೀರಾ? ಇವತ್ತು ನೋಡಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇವತ್ತು ಇಲ್ಲಿ ನಾನು ರಾಜಕೀಯ ಮಾತಾಡೋದಕ್ಕಿಂತ ಕೂಡ ಹನುಮಂತನ ವಿಚಾರದಲ್ಲಿ, ಹನುಮಂತ ಧ್ವಜ ವಿಚಾರದಲ್ಲಿ ಈ ಕೆರಗೋಡು ಗ್ರಾಮ ಜನರಿಗೆ ಬೆಂಬಲ ನೀಡೋದಕ್ಕೆ ನಾನು ಬಂದಿರುವಂತವನು. ನೀವು ಬಿಜೆಪಿ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಸೇರ್ತೀರಾ ಅಂತ ಒಂದು ಪ್ರಶ್ನೆ. ಏನು ನಾನು ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಂಟೆಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ.